ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಗ್ರಾಮ ಆಡಳಿತ ಅಧಿಕಾರಿ VAO ಈ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಕ್ಲಾಸ್ 3ನಲ್ಲಿ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಈ ಒಂದು VAO ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಕೋರ್ಸ್ ಕ್ಲಾಸಸ್ ಇರ್ಬೋದು, ನೋಟ್ಸ್ ಇರ್ಬೋದು ಮತ್ತು ಪರೀಕ್ಷಾ ಸರಣಿ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಕಂಪ್ಯೂಟರ್ನಲ್ಲಿ ಡಿಫ್ರಾಗ್ಮೆಂಟೇಷನ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ರ್ಯಾಮ್, ಹಾರ್ಡ್ ಡಿಸ್ಕ್, CPU, ಮದರ್ ಬೋರ್ಡ್. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಕಂಪ್ಯೂಟರ್ನಲ್ಲಿ ಡಿಫ್ರಾಗ್ಮೆಂಟೇಷನ್ ಎಂಬುದು ಹಾರ್ಡ್ ಡಿಸ್ಕ್ಗೆ ಸಂಬಂಧಪಡುತ್ತೆ. ಈ ಡಿಫ್ರಾಗ್ಮೆಂಟೇಷನ್ ಅಂದರೆ ಏನು? ಈ ಡಿಫ್ರಾಗ್ಮೆಂಟೇಷನ್ ಅನ್ನೋದು ಹಾರ್ಡ್ ಡಿಸ್ಕ್ನಲ್ಲಿ ಚದುರಿದಂತಹ ಬೇರೆ ಬೇರೆ ಕಡೆ ಒಂದು ಡಿಸ್ಪರ್ಸ್ ಆದಂತಹ ಫೈಲ್ಗಳ ಭಾಗಗಳನ್ನು ಒಟ್ಟುಗೂಡಿಸಿ ಆ ಒಂದು ಡಿಸ್ಕ್ನ ಒಂದು ಕಾರ್ಯಕ್ಷಮತೆ, ಅದರ ಕೆಲಸವನ್ನು ಸುಧಾರಿಸುವಂತಹ ಒಂದು ಪ್ರಕ್ರಿಯೆಗೆ ಡಿಫ್ರಾಗ್ಮೆಂಟೇಷನ್ ಅಂತ ಹೇಳಿ ಕರೀತಾರೆ. ಇದು ಡೇಟಾವನ್ನು ವೇಗವಾಗಿ ಓದೋಕೆ ಮತ್ತು ಬರೆಯೋಕೆ ಸಹಾಯ ಮಾಡುತ್ತೆ. ಡಿಫ್ರಾಗ್ಮೆಂಟೇಷನ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಈ ಹಾರ್ಡ್ ಡಿಸ್ಕ್ನಲ್ಲಿ ಇರುವಂತಹ ಡೇಟಾವನ್ನು ವೇಗವಾಗಿ ಓದೋಕೆ ಮತ್ತು ಅದನ್ನು ಬರೆಯೋಕೆ ಸಹಾಯ ಮಾಡುತ್ತೆ. ಇದು ರ್ಯಾಮ್, CPU ಅಥವಾ ಮದರ್ ಬೋರ್ಡ್ಗೆ ಸಂಬಂಧಿಸಿಲ್ಲ. ಆಪ್ಷನಲ್ಲಿ ರ್ಯಾಮ್ ಕೊಟ್ಟಿದ್ದಾರೆ, CPU ಕೊಟ್ಟಿದ್ದಾರೆ, ಮದರ್ ಬೋರ್ಡ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ಸಂಬಂಧಪಟ್ಟಿರೋದು ಯಾವುದಕ್ಕೆ? ಒಂದು ಫೈಲ್ಗಳ ಭಾಗಗಳನ್ನು ಒಟ್ಟುಗೂಡಿಸಿ ಡಿಸ್ಕ್ನ ಕೆಲಸವನ್ನು, ಕಾರ್ಯಕ್ಷಮತೆಯನ್ನು ಸುಧಾರಿಸುವಂತಹ ಒಂದು ಪ್ರಕ್ರಿಯೆ ಆಗುತ್ತೆ. ಮುಂದಿನ ಪ್ರಶ್ನೆ, ಯಾವ ಪ್ರಿಂಟರ್ ಲೇಸರ್ ತಂತ್ರಜ್ಞಾನವನ್ನು ಬಳಸುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಇಂಕ್ಜೆಟ್ ಪ್ರಿಂಟರ್, ಡಾಟಾ ಮ್ಯಾಟ್ರಿಕ್ಸ್ ಪ್ರಿಂಟರ್, ಲೇಸರ್ ಪ್ರಿಂಟರ್, ಥರ್ಮಲ್ ಪ್ರಿಂಟರ್. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಹೆಸರೇ ಹೇಳುತ್ತೆ, ಲೇಸರ್ ಪ್ರಿಂಟರ್. ಲೇಸರ್ ಪ್ರಿಂಟರ್ ಲೇಸರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೆಲಸ ಮಾಡುತ್ತೆ. ಈ ಲೇಸರ್ ಪ್ರಿಂಟರ್ ಏನಿದೆ ಅಲ್ವಾ, ಇದು ಉತ್ತಮ ಗುಣಮಟ್ಟದ ಟೆಕ್ಸ್ಟ್ ಮತ್ತು ಗ್ರಾಫಿಕ್ಸನ್ನು ಮುದ್ರಣ ಮಾಡೋಕೆ, ಅದನ್ನು ಪ್ರಿಂಟ್ ಮಾಡೋಕೆ ಈ ಒಂದು ಲೇಸರ್ ತಂತ್ರಜ್ಞಾನವನ್ನು ಬಳಸುತ್ತೆ. ಇದು ವೇಗವಾಗಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಕಚೇರಿಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಇನ್ನು ಇಂಕ್ ಜೆಟ್ ಪ್ರಿಂಟರ್, ಹೆಸರೇ ಹೇಳುತ್ತೆ ಇಂಕ್ ಜೆಟ್ ಪ್ರಿಂಟರ್, ಇದು ಇಂಕ್ ಶಾಹಿಯನ್ನು ಬಳಸುತ್ತೆ ಈ ಒಂದು ಪ್ರಿಂಟ್ ಮಾಡೋಕೆ. ಇನ್ನು ಡಾಟಾ ಮ್ಯಾಟ್ರಿಕ್ಸ್ ಪ್ರಿಂಟರ್, ಈ ಪ್ರಿಂಟರ್ ಏನಿದೆ ಅಲ್ವಾ, ಇದು ಪಿನ್ಗಳನ್ನು ಬಳಸುತ್ತೆ. ಯಾವ ರೀತಿ? ಲೇಸರ್ ಪ್ರಿಂಟರ್ ಲೇಸರ್ ತಂತ್ರಜ್ಞಾನ ಬಳಸುತ್ತೆ, ಇಂಕ್ ಜೆಟ್ ಪ್ರಿಂಟರ್ ಇಂಕನ್ನು ಬಳಸುತ್ತೆ, ಡಾಟಾ ಮ್ಯಾಟ್ರಿಕ್ಸ್ ಪ್ರಿಂಟರ್ ಏನಿದೆ ಅದು ಪಿನ್ಗಳನ್ನು ಬಳಸುತ್ತೆ, ಮತ್ತು ಥರ್ಮಲ್ ಪ್ರಿಂಟರ್ ಏನಿದೆ ಅದು ಶಾಖವನ್ನು ಬಳಸುತ್ತೆ. ಡಿಫ್ರೆನ್ಸ್ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ವೈರಸ್ ಅಂದರೆ ಏನು ಅಂತ ಪ್ರಶ್ನೆ. ಆಯ್ಕೆಗಳು ಹಾರ್ಡ್ವೇರ್ನ ಒಂದು ಭಾಗ, ಹಾನಿಕಾರಕ ಸಾಫ್ಟ್ವೇರ್, ಔಟ್ಪುಟ್ ಸಾಧನ, ಸ್ಟೋರೇಜ್ ಸಾಧನ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಕಂಪ್ಯೂಟರ್ನಲ್ಲಿ ವೈರಸ್ ಅಂದರೆ ಏನು ಅಂತ ಕೇಳ್ತಾರೆ. ಇದು ಹಾನಿಕಾರಕ ಒಂದು ಸಾಫ್ಟ್ವೇರ್ ಆಗುತ್ತೆ, ಹಾನಿಕಾರಕ ತಂತ್ರಾಂಶ ಆಗುತ್ತೆ. ಇದು ಕಂಪ್ಯೂಟರ್ನ ಫೈಲ್ಗಳು ಮತ್ತು ಸಿಸ್ಟಮ್ಗಳನ್ನು ಹಾಳು ಮಾಡುತ್ತೆ. ಯಾವ ರೀತಿ? ಹ್ಯೂಮನ್ ಬಾಡಿಯಲ್ಲಿ ವೈರಸ್ ಹ್ಯೂಮನ್ ಹೆಲ್ತನ್ನು ಹಾಳು ಮಾಡುತ್ತೆ, ಅದೇ ರೀತಿ ಕಂಪ್ಯೂಟರ್ನಲ್ಲಿ ವೈರಸ್ ಏನು ಮಾಡುತ್ತೆ? ಈ ಒಂದು ಕಂಪ್ಯೂಟರ್ನ ಹೆಲ್ತನ್ನು, ಕಂಪ್ಯೂಟರ್ ಸಿಸ್ಟಮನ್ನು ಹಾಳು ಮಾಡುತ್ತೆ. ಇದು ಸಾಮಾನ್ಯವಾಗಿ ಇಂಟರ್ನೆಟ್ ಅಥವಾ ಬಾಹ್ಯ ಸಾಧನಗಳ ಮೂಲಕ ಹರಡುತ್ತೆ. ಯಾವಾಗ ಕಂಪ್ಯೂಟರ್ಗೆ ನಾವು ಔಟ್ಸೋರ್ಸಿಂದ ಇಂಟರ್ನೆಟ್ ಕನೆಕ್ಟ್ ಮಾಡ್ತೀವಿ, ಆವಾಗ ವೈರಸ್ ಏನು ಮಾಡುತ್ತೆ? ಅಫೆಕ್ಟ್ ಮಾಡುತ್ತೆ. ಇವನ್ ಒಂದು ಎಕ್ಸ್ಟರ್ನಲ್ ಡಿವೈಸಸ್ಗಳ ಮೂಲಕ ಕೂಡ ಕಂಪ್ಯೂಟರ್ ಸಿಸ್ಟಮ್ಗೆ ವೈರಸ್ ಏನಾಗುತ್ತೆ? ಇನ್ಫೆಕ್ಟ್ ಆಗುತ್ತೆ. ಆಂಟಿ ವೈರಸ್ ಸಾಫ್ಟ್ವೇರ್ ಇದನ್ನು ತಡೆಯುತ್ತೆ. ನಾವು ಕಂಪ್ಯೂಟರ್ನಲ್ಲಿ ಆಂಟಿ ವೈರಸ್ ಇನ್ಸ್ಟಾಲ್ ಮಾಡಿದ್ರೆ ಅದು ಏನು ಮಾಡುತ್ತೆ? ವೈರಸ್ಸನ್ನು ತಡೆಯುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪ್ಲಾಟರ್ ಆಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಇನ್ಪುಟ್ ಸಾಧನ, ಔಟ್ಪುಟ್ ಸಾಧನ, ಸ್ಟೋರೇಜ್ ಸಾಧನ, ಪ್ರೊಸೆಸಿಂಗ್ ಸಾಧನ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಪ್ಲಾಟರ್ ಅಂದರೆ ಏನು? ಇದೊಂದು ಔಟ್ಪುಟ್ ಡಿವೈಸ್ ಆಗುತ್ತೆ. ಪ್ಲಾಟರ್ ಅನ್ನೋದು ಒಂದು ಔಟ್ಪುಟ್ ಡಿವೈಸ್. ಇದನ್ನು ದೊಡ್ಡ ಗಾತ್ರದ ನಕ್ಷೆಗಳು, ರೇಖಾಚಿತ್ರ ಮತ್ತು ಇಂಜಿನಿಯರಿಂಗ್ ಡ್ರಾಯಿಂಗ್ಗಳನ್ನು ಮುದ್ರಣ ಮಾಡೋಕೆ ಬಳಸ್ತಾರೆ. ಪ್ಲಾಟರ್ ಅಂದರೆ ಏನು ಅಂತ ಕೇಳ್ತಾರೆ. ಪ್ರೀವಿಯಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಪ್ಲಾಟರ್ ಅನ್ನೋದು ಒಂದು ಔಟ್ಪುಟ್ ಡಿವೈಸ್ ಆಗುತ್ತೆ, ಔಟ್ಪುಟ್ ಡಿವೈಸ್. ಈ ಪ್ಲಾಟರನ್ನು ಎಲ್ಲಿ ಬಳಸ್ತೀವಿ ಅಂತ ಕೇಳ್ತಾರೆ. ಇದನ್ನು ಮುಖ್ಯವಾಗಿ ಮ್ಯಾಪ್ ಆಗಿರ್ಬೋದು, ರೇಖಾಚಿತ್ರ, ಇಂಜಿನಿಯರಿಂಗ್ ಡ್ರಾಯಿಂಗ್ಗಳನ್ನು ಪ್ರಿಂಟ್ ಮಾಡೋಕೆ, ಮುದ್ರಣ ಮಾಡೋಕೆ ಇದನ್ನು ನಾವು ಬಳಸ್ತೀವಿ. ಇದು ಪೆನ್ ಅನ್ನು ಬಳಸಿ ಕಾಗದದ ಮೇಲೆ ರೇಖೆಗಳನ್ನು ಎಳೆಯುತ್ತೆ. ಇದು ಸಾಮಾನ್ಯವಾಗಿ ಪ್ರಿಂಟರ್ಗಿಂತ ಭಿನ್ನವಾಗಿ ಕೆಲಸ ಮಾಡುತ್ತೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ಕ್ಯಾಶ್ ಮೆಮೊರಿಯ ಉದ್ದೇಶವೇನು ಅಂತ ಪ್ರಶ್ನೆ. ಆಯ್ಕೆಗಳು ಡೇಟಾವನ್ನು ಶಾಶ್ವತವಾಗಿ ಸಂಗ್ರಹಣೆ ಮಾಡುವುದು, CPUನ ವೇಗವನ್ನು ಹೆಚ್ಚಳ ಮಾಡುವುದು, ಇನ್ಪುಟ್ ಸಾಧನಗಳನ್ನು ನಿಯಂತ್ರಣ ಮಾಡುವುದು, ಔಟ್ಪುಟ್ ಸಾಧನಗಳನ್ನು ನಿಯಂತ್ರಣ ಮಾಡುವುದು. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಈ ಕಂಪ್ಯೂಟರ್ನಲ್ಲಿ ಕ್ಯಾಶ್ ಮೆಮೊರಿಯ ಉದ್ದೇಶ ಏನು ಅಂತಂದರೆ CPUವ ವೇಗವನ್ನು ಹೆಚ್ಚಳ ಮಾಡೋದು ಇದರ ಉದ್ದೇಶ ಆಗುತ್ತೆ. ಕ್ಯಾಶ್ ಮೆಮೊರಿ ಅನ್ನೋದು ಒಂದು ಹೆಚ್ಚಿನ ವೇಗದ ಸಣ್ಣ ಮೆಮೊರಿ ಆಗುತ್ತೆ. ಒಂದು ಹೈಯೆಸ್ಟ್ ಸ್ಪೀಡ್ ಇರುವಂತಹ ಒಂದು ಸಣ್ಣ ಮೆಮೊರಿ ಆಗುತ್ತೆ. ಇದು CPU ಮತ್ತು ಮುಖ್ಯ ಮೆಮೊರಿ ಯಾವುದು? ರ್ಯಾಮ್ ಆಗುತ್ತೆ. ಈ CPU ಮತ್ತು ರ್ಯಾಮ್ನ ನಡುವೆ ಇರುತ್ತೆ. ಕ್ಯಾಶ್ ಮೆಮೊರಿಯಲ್ಲಿರುತ್ತೆ, CPU ಮತ್ತು ರ್ಯಾಮ್ನ ನಡುವೆ ಇರುತ್ತೆ. ಇದು ಆಗಾಗ ಬಳಸುವಂತಹ ಡೇಟಾವನ್ನು ಸಂಗ್ರಹಣೆ ಮಾಡಿ CPUಗೆ ತ್ವರಿತವಾಗಿ ಒದಗಿಸುತ್ತೆ.
ಸೊ ಫಾಸ್ಟಾಗಿ ಒದಗಿಸುತ್ತೆ. ಇದು ಪ್ರೊಸೆಸರ್ನ ಒಟ್ಟಾರೆ ವೇಗವನ್ನು ಹೆಚ್ಚಳ ಮಾಡುತ್ತೆ. ಯಾವುದು? ಕ್ಯಾಶ್ ಮೆಮೊರಿ. ಮುಂದಿನ ಪ್ರಶ್ನೆ, ವಾನ್ ನ್ಯೂಮನ್ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು: ಸಮಾನಾಂತರ ಸಂಸ್ಕರಣೆ, ಸಂಗ್ರಹಿಸಿದ ಪ್ರೋಗ್ರಾಂನ ಪರಿಕಲ್ಪನೆ, ರೆಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್, ಆಪ್ಟಿಕಲ್ ಕಂಪ್ಯೂಟಿಂಗ್. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ವಾನ್ ನ್ಯೂಮನ್ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣ ವಿತ್ ರೆಸ್ಪೆಕ್ಟ್ ಟು ಕಂಪ್ಯೂಟರ್ ಏನು ಅಂದರೆ ಸಂಗ್ರಹಿಸಿದ ಪ್ರೋಗ್ರಾಂನ ಪರಿಕಲ್ಪನೆ ಆಗುತ್ತೆ. ಸೊ ಸಂಗ್ರಹಿಸಿದ ಪ್ರೋಗ್ರಾಂನ ಪರಿಕಲ್ಪನೆ ಅಂದರೆ ಏನು? ಇದರ ಪ್ರಕಾರ ಸೂಚನೆ ಮತ್ತು ಡೇಟಾ ಎರಡನ್ನ ಒಂದೇ ಮೆಮೊರಿಯಲ್ಲಿ ಸಂಗ್ರಹಣೆ ಮಾಡ್ತಾರೆ. ಇದು ಆಧುನಿಕ ಕಂಪ್ಯೂಟರ್ಗಳಿಗೆ ಒಂದು ಅಡಿಪಾಯ ಹಾಕುತ್ತೆ. ಸಮಾನಾಂತರ ಸಂಸ್ಕರಣೆ ಈ ಥರ ವಾಸ್ತುಶಿಲ್ಪಗಳ ಲಕ್ಷಣ ಆಗುತ್ತೆ. ಮುಂದಿನ ಪ್ರಶ್ನೆ, USB 3.0, USB 2.0 ಈ ಒಂದು ನಡುವಿನ ಪ್ರಮುಖ ವ್ಯತ್ಯಾಸವೇನು ಅಂತ ಪ್ರಶ್ನೆ. ಆಯ್ಕೆಗಳು: ಗಾತ್ರ, ಆಕಾರ, ವೇಗ, ಬಣ್ಣ. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ವೇಗದಲ್ಲಿ ಒಂದು ವ್ಯತ್ಯಾಸ ಇರುತ್ತೆ USB 3.0 ಮತ್ತು USB 2.0 ನಡುವೆ. ಸೊ USB 3.0 ಮತ್ತು USB 2.0 ನಡುವಿನ ಪ್ರಮುಖ ವ್ಯತ್ಯಾಸ ಏನು ಅಂದರೆ ಡೇಟಾ ವರ್ಗಾವಣೆ ವೇಗ. ಸೊ ಡೇಟಾ ಟ್ರಾನ್ಸ್ಫರ್ ಸ್ಪೀಡ್ ಏನಿದೆ ಅದು ಮುಖ್ಯ ಡಿಫ್ರೆನ್ಸ್ ಆಗುತ್ತೆ. USB 3.0 ಇಲ್ಲಿ ಹೆಚ್ಚಿನ ವೇಗವನ್ನು ನೀಡುತ್ತೆ. ಎಷ್ಟು ಅಂದರೆ ಅಪ್ ಟು 5 GB per second, ಅಪ್ ಟು 5 Gbps GB per second ವೇಗವನ್ನು ನೀಡುತ್ತೆ. ಬಟ್ USB 2.0 ಏನಿದೆ ಇದು ಸ್ವಲ್ಪ ನಿಧಾನವಾಗಿರುತ್ತೆ. ಎಷ್ಟಿರುತ್ತೆ? 480 MB per second ಸ್ಪೀಡ್ ಇರುತ್ತೆ, 480 Mbps. ಇವುಗಳ ಆಕಾರ, ಗಾತ್ರ ಎರಡೂ ಕೂಡ ಒಂದೇ. ಸೊ ಯಾವುದೇ ರೀತಿ ಅಷ್ಟು ಡಿಫ್ರೆನ್ಸ್ ಇರೋದಿಲ್ಲ. ಮತ್ತು ನೀಲಿ ಬಣ್ಣ ಸಾಮಾನ್ಯವಾಗಿರುತ್ತೆ. USB 3.0 ಪೋರ್ಟ್ ಅನ್ನು ಸೂಚಿಸುತ್ತೆ. ಯಾವುದು? ನೀಲಿ ಬಣ್ಣ ಮುಖ್ಯವಾಗಿ. ಬಟ್ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಏನು ಅಂದರೆ ಸ್ಪೀಡ್ ಗೊತ್ತಿರಬೇಕು. USB 3.0 ನ ಸ್ಪೀಡ್ ಎಷ್ಟು, USB 2.0 ನ ಸ್ಪೀಡ್ ಎಷ್ಟು ಅಂತ ಜನರಲ್ ಆಗಿ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ಪೈಪ್ಲೈನಿಂಗ್ ತಂತ್ರವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಮೆಮೊರಿ ನಿರ್ವಹಣೆ, CPU ನ ಕಾರ್ಯಕ್ಷಮತೆ, ಇನ್ಪುಟ್ ಔಟ್ಪುಟ್ ನಿರ್ವಹಣೆ, ಡಿಸ್ಕ್ ಡಿಫ್ರಾಗ್ಮೆಂಟೇಷನ್. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಕಂಪ್ಯೂಟರ್ನಲ್ಲಿ ಪೈಪ್ಲೈನಿಂಗ್ ಅಂತಂದರೆ CPU ನ ಕಾರ್ಯಕ್ಷಮತೆಗೆ ಸಂಬಂಧಪಡುತ್ತೆ. ಸೊ CPU ನ ಕಾರ್ಯಕ್ಷಮತೆಯನ್ನು ಹೆಚ್ಚಳ ಮಾಡುವಂತಹ ಒಂದು ತಂತ್ರ, ಒಂದು ಟೆಕ್ನಿಕ್ ಆಗುತ್ತೆ ಪೈಪ್ಲೈನಿಂಗ್. ಇದರಲ್ಲಿ ಒಂದು ಸೂಚನೆಯನ್ನು ಕಾರ್ಯಗತಗೊಳಿಸುವಾಗ ಮುಂದಿನ ಸೂಚನೆಯನ್ನು ಪಡೆಯುವಂತಹ ಪ್ರಕ್ರಿಯೆಯನ್ನು ಅತಿಕ್ರಮಿಸಲಾಗುತ್ತೆ, ಓವರ್ಲ್ಯಾಪ್ ಮಾಡುತ್ತೆ. ಇದು CPU ನ ಸಮಯವನ್ನು ವ್ಯರ್ಥ ಮಾಡದೆ ಹೆಚ್ಚಿನ ಸೂಚನೆಗಳನ್ನು ಒಂದೇ ಸಮಯದಲ್ಲಿ ಪ್ರಕ್ರಿಯೆಗೊಳಿಸಲು ಅನುವು ಮಾಡಿಕೊಡುತ್ತೆ. ಸೊ ದಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಪೈಪ್ಲೈನಿಂಗ್. ಮುಂದಿನ ಪ್ರಶ್ನೆ, ಬಹುಕಾರ್ಯ ಮಲ್ಟಿ ಟಾಸ್ಕಿಂಗ್ ಸಾಮರ್ಥ್ಯವನ್ನು ಹೊಂದಲು ಆಪರೇಟಿಂಗ್ ಸಿಸ್ಟಮ್ಗೆ ಯಾವುದು ಅಗತ್ಯ ಅಂತ ಪ್ರಶ್ನೆ. ಸೊ ಕಂಪ್ಯೂಟರ್ ಏನು ಮಾಡುತ್ತೆ? ಯೂಶುವಲಿ ಮಲ್ಟಿ ಟಾಸ್ಕಿಂಗ್ ಮಾಡುತ್ತೆ. ಈ ಮಲ್ಟಿ ಟಾಸ್ಕಿಂಗ್ ಮಾಡೋಕೆ, ಈ ಸಾಮರ್ಥ್ಯವನ್ನು ಹೊಂದೋಕೆ ಆಪರೇಟಿಂಗ್ ಸಿಸ್ಟಮ್ಗೆ ಯಾವುದು ಅಗತ್ಯ ಅಂತ ಪ್ರಶ್ನೆ. ಆಯ್ಕೆಗಳು: ಹೆಚ್ಚಿನ ರ್ಯಾಮ್, ಬಹು CPUಗಳು, ಸಮಯ ಹಂಚಿಕೆ ಆಲ್ಗಾರಿದಮ್, ಹೆಚ್ಚಿನ ಹಾರ್ಡ್ ಡಿಸ್ಕ್ ಜಾಗ. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಟೈಮ್ ಶೇರಿಂಗ್ ಆಲ್ಗಾರಿದಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಮಲ್ಟಿ ಟಾಸ್ಕಿಂಗ್. ಸೊ ಬಹುಕಾರ್ಯ ಆಪರೇಟಿಂಗ್ ಸಿಸ್ಟಮ್ ಒಂದಕ್ಕಿಂತ ಹೆಚ್ಚು ಪ್ರೋಗ್ರಾಮ್ಗಳನ್ನು ಏಕಕಾಲದಲ್ಲಿ ಚಲಾಯಿಸೋಕೆ ಅನುವು ಮಾಡಿಕೊಡುತ್ತೆ. ಸೊ ಮಲ್ಟಿ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ? ಒಂದೇ ಸಮಯದಲ್ಲಿ ಬೇರೆ ಬೇರೆ ಕೆಲಸ ಮಾಡೋಕ್ಕೆ ಒಂದು ಹೆಲ್ಪ್ ಮಾಡಿಕೊಡುತ್ತೆ. ಇದು ಸಮಯ ಹಂಚಿಕೆ ತಂತ್ರವನ್ನು ಬಳಸಿ ಪ್ರತಿ ಪ್ರೋಗ್ರಾಮ್ಗೆ CPU ಸಮಯದ ಒಂದು ಸಣ್ಣ ಭಾಗವನ್ನು ನೀಡುತ್ತೆ. ಇದು ಬಳಕೆದಾರರಿಗೆ ಎಲ್ಲ ಪ್ರೋಗ್ರಾಮ್ಗಳನ್ನು ಏಕಕಾಲದಲ್ಲಿ ಚಾಲನೆಯಾಗುತ್ತಿರುವಂತೆ ಭಾಸ ಆಗುತ್ತೆ. ಹೆಚ್ಚಿನ ರ್ಯಾಮ್ ಅಥವಾ CPUಗಳು ಸಹಾಯಕವಾಗಿದ್ದರೂ ಕೂಡ ಆಪರೇಟಿಂಗ್ ಸಿಸ್ಟಮ್ ಮೂಲತಂತ್ರವು ಸಮಯ ಹಂಚಿಕೆ ಆಗುತ್ತೆ. ಈ ಒಂದು ರ್ಯಾಮ್ ಬೇಕು ಅಥವಾ CPUಗಳು ಕೂಡ ಬೇಕಾಗುತ್ತೆ. ಬಟ್ ಈ ಒಂದು ಸಮಯ ಹಂಚಿಕೆ ಏನಿರುತ್ತೆ, ಟೈಮ್ ಶೇರಿಂಗ್ ಏನಿರುತ್ತೆ, ಅದು ಮಲ್ಟಿ ಟಾಸ್ಕಿಂಗ್ಗೆ ಮೇನ್ ಆಗಿ ಇರಬೇಕಾಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಮತ್ತೆ ಮುಂದಿನ ಸೆಷನಲ್ಲಿ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.